ಬಾ ಕೂತ್ಕೋ. ತಗೋ ನೀರು ಕುಡಿ. ನಿಧಾನ ಕುಡಿಯಮ್ಮ, ಕುಡಿ. ಕೊಡಿಲ್ಲ, ಇನ್ನೂ ಸ್ವಲ್ಪ ಕೊಡ್ತೀನಿ. ಇನ್ನು ಸ್ವಲ್ಪ ತಗಮ್ಮ. ತಗಮ್ಮ. ಒಂದು ನಿಮಿಷ ಇಲ್ಲ ರಮ್ಮ, ಬಂದೆ. ಅಪ್ಪ ಮತ್ತೆ ಅಮ್ಮಂಗೆ ಬೈಯಕ್ಕೆ ಹೋಗ್ಬೇಡಿ ಅಪ್ಪ. ಇಲ್ಲಮ್ಮ, ಖಂಡಿತವಾಗ್ಲೂ ಏನು ಅನ್ನಲ್ಲ. ಬರ್ತೀನಿ ತಡಿ. ಮಗಳೇ ತಗೊಮ್ಮ, ಸಕ್ಕರೆ ತಿನ್ನು, ಕಮ್ಮಿ ಆಗುತ್ತೆ. ಇನ್ನೊಂಚೂರು ತಿನ್ನಿಸ್ಲೇನಮ್ಮ? ಬೇಡಪ್ಪ. ಅಲ್ಲಮ್ಮ, ಅವಳೇನೋ ರಾಕ್ಷಸಿ. ಮೆಣಸಿನ್ಕಾಯಿ ತಿನ್ನು ಅಂದ್ರೆ ನೀನು ತಿನ್ನು ಬಿಡೋದ? ಅಮ್ಮ ನನಗೆ ಬೈತಾರೆ, ಹೊಡಿತಾರೆ ಅಂತ ನನಗೆ ಸಹಾಯ ಮಾಡದೆ ಇರೋಕ್ಕಾಗಲ್ಲ ಅಪ್ಪ. ನಾನು ಸಹಾಯ ಮಾಡೋ ವಿಷಯ ಗೊತ್ತಾಗಿ ಅಮ್ಮಂಗೂ ನನಗೆ ಬೈದೆ ಹೊಡಿದೆ ಇರೋಕ್ಕಾಗಲ್ಲ ಅಪ್ಪ. ಕಷ್ಟ ಕೊಡೋದು ರಾಕ್ಷಸರ ಗುಣ, ಅದನ್ನು ಅನುಸರಿಸ್ಕೊಂಡು ಹೋಗೋದು ಋಷಿಗಳ ಗುಣ ಅಂತ ಹೇಳ್ತಾ ಇದೀಯ. ರಾಜಮ್ಮ ತನ್ನ ಮಗಳು ಸ್ಕೂಲ್ ಫೀಸ್ಗೆ ಕಷ್ಟಪಡೋದನ್ನ ನೋಡಿ ನನಗೆ ನೀವೇ ನೆನಪಾದ್ರಿ ಅಪ್ಪ. ಆ ಉಂಗ್ರ ನನ್ನ ಕೈಲಿರೋದಕ್ಕಿಂತ ರಾಜಮ್ಮನ ಮಗಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಹೆಲ್ಪ್ ಆದ್ರೆ ಅದ್ರ ತೂಕ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಹಾಗೆ ಮಾಡಿದೆ. ಅಲ್ಲಮ್ಮ, ಅಷ್ಟೊಂದು ಹಸಿ ಮೆಣಸಿನ್ಕಾಯಿ ತಿಂದು ಇಷ್ಟು ಸಿಹಿಯಾಗಿ ಮಾತಾಡೋದಕ್ಕೆ ಹೇಗಮ್ಮ ಸಾಧ್ಯ? ಸಿಹಿಯಾಗಿ ಮಾತಾಡೋದು ಕಲ್ಸಿದ್ದೆ ಈ ನನ್ನ ಮುದ್ದು ಅಪ್ಪ. ಮಗಳೇ, ನಿನ್ನ ಜೀವನ ತುಂಬ ಸಿಹಿನೇ ತುಂಬಿರಬೇಕು ಅಂದರೆ ನಿನಗೊಂದು ಮದುವೆ ಮಾಡಬೇಕಮ್ಮ. ಆಗಲೇ ಈ ನರಕದಿಂದ ನಿನಗೆ ಬಿಡುಗಡೆ ಸಿಗೋದು. ದಯವಿಟ್ಟು ನನ್ನ ಮದುವೆ ಬಗ್ಗೆ ಮಾತಾಡ್ಬೇಡಿ ಅಪ್ಪ. ನಿಮ್ಗೆ ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ, ಕನಸು, ಗುರಿ ಎಲ್ಲ. ಹೌದಪ್ಪ, ಊರಲ್ಲಿರೋ ಜಮೀನ ಪ್ಲಡ್ಜ್ ಮಾಡೋದ್ರ ಬಗ್ಗೆ ಏನ್ ಡಿಸೈಡ್ ಮಾಡಿದ್ರಿ? ಹಾಗೆ ಮಾಡೋಣಮ್ಮ. ಆದರೆ ನಿಮ್ಮ ಅಮ್ಮಂಗೆ ಗೊತ್ತಾದರೆ ಅವಳು ಖಂಡಿತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ. ಆ ಪತ್ರನೆಲ್ಲ ನಿನ್ನ ಕೈಗೆ ತಂದು ಕೊಡ್ತೀನಿ. ಅದನ್ನು ಅಡ ಇಟ್ಟು ಮುಂದಿನ ಕೆಲಸಗಳನ್ನ ಮಾಡು. ತಪ್ಪಪ್ಪ, ಅಮ್ಮನಿಗೆ ಗೊತ್ತಿಲ್ಲದೆ ನಾವೇನು ಕೆಲಸ ಮಾಡೋದು ಬೇಡ ಅಪ್ಪ. ಈಗ ನಾವು ಮಾಡ್ಬೇಕಾಗಿರೋದಿಷ್ಟೇ, ಅವ್ರ ಹತ್ರ ಮಾತಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸರಿ ಅಮ್ಮ, ಈಗ ನೀನು ಹೋಗಿ ಅವಳ ಹತ್ರ ಏನು ಮಾತಾಡಬೇಡ. ಟೈಮ್ ನೋಡಿ ನಾನೇ ಮಾತಾಡಿ ಅವಳನ್ನು ಒಪ್ಪಿಸ್ತೀನಿ. ಸರಿ ಅಪ್ಪ. ಅಯ್ಯೋ, ಇನ್ನೂ ನಾನು 450 ರೂಪೀಸ್ ದುಡ್ಡು ಕಳಿಸ್ಲಿಲ್ವಲ್ಲ. ನನ್ನ ದುಡ್ಡು ಕೇಳಕ್ಕೆ ನಾನು ಫೋನ್ ಮಾಡಿದರೆ ಯಾರ್ಯಾರಿಗೋ ಫೋನ್ ಕೊಟ್ಟು ಬಯಸ್ತಾಳೆ. ಎಷ್ಟು ದುರಂಕಾರ ಇರ್ಬೇಕು ಅವಳಿಗೆ. ಈಗ ನಾನು ಫೋನ್ ಮಾಡಿ ಬೈಯೋ ರೇಂಜಿಗೆ ಇಡೀ ಫ್ಯಾಮಿಲಿನೇ ಗಡಗಡ ಅಂತ ನಡಗಿ ನಾನು ದುಡ್ಡು ಕಳಿಸ್ಬಿಡ್ಬೇಕು. ಮಾಡ್ತೀನಿ. ಛೇ, ಈಗಲೂ ಸರ್ವರ್ ಡೌನ್ ಅಂತಾನೆ ಬರ್ತಿದೆ. ಬೆಳಗ್ಗೆ ಯಾರ ಮುಖ ನೋಡಿದ್ನೋ, ನನ್ನ ಹಣೆ ಬರನೇ ಸರಿ ಇಲ್ಲ. ಅಕ್ಕ, ಏನಾಯ್ತಕ್ಕ? ಅದೇನ್ ಕೇಳ್ತೀಯ ನಮ್ಮ? ಬೆಳಗ್ಗೆ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡ್ಬೇಕು ಅಂತ ಆ ಶೇರಿಂಗ್ ಕ್ಯಾಬಲ್ಲಿ ಹೋದ್ನಲ್ಲ. ಹೌದು. ಅವಾಗ ಅಲ್ಲೊಂದು ನಂಬರ್ 1 ಟಾರ್ಚರ್ ಪಾರ್ಟಿ ಆ ಕ್ಯಾಬಲ್ಲಿ ಕೂತಿದ್ದ. ಅವನೇನಾದ್ರೂ ಕೆಟ್ಟದಾಗ ಬಿಹೇವ್ ಮಾಡಿದ್ನ ಅಕ್ಕ? ಅಯ್ಯೋ ಈರೆ, ಹಾಗೆಲ್ಲ ಏನೂ ಆಗಿಲ್ಲ. ಅವಾಗ ಅವನ್ ಬಂದ.
ಅಣ್ಣ ಎಷ್ಟಾಯ್ತು? 250 ರೂಪಾಯಿ ಆಗಿದೆ ಸರ್. ಕ್ಯಾಶ್ ಕೊಡಿ ಸರ್. ನನ್ನ ಹತ್ರ ತಗೊಂಡಿರ್ಬಿಟ್ರೆ ಬೇರೆ ಚೇಂಜ್ ಇಲ್ಲ. 200 ರೂಪಾಯಿ ಕ್ಯಾಶ್ ಕೊಡಿ. ಮಿಕ್ಕಿದ 50 ರೂಪಾಯಿ ಮಾತ್ರ ಅವ್ರ ನಂಬರ್ ಕಳಿಸಿ. ಅಯ್ಯೋ ಅಯ್ಯೋ ರೀ, 50 ರೂಪಾಯಿ ಬದಲು 500 ರೂಪಾಯಿ ಕಳಿಸ್ಬಿಟ್ಟಿದ್ದೀನಿ. 450 ರೂಪಾಯಿ ಎಷ್ಟ ಹೊರಟೋದು ನಿಮ್ಗೆ? ಸರ್ವರ್ ಪ್ರಾಬ್ಲಮ್ ಅಂತ ಬರ್ತಿದೆ. ನಾನ್ ಕಳಿಸುವಾಗ ಚೆನ್ನಾಗಿದೆ ಸರ್ವರ್, ನೀವು ಕಳಿಸುವಾಗ ಪ್ರಾಬ್ಲಮ್. ಸರ್ವರ್ ಇಲ್ಲ. ಅಣ್ಣ ನಾನು ಅವ್ರ ದುಡ್ಡನ್ನ ವಾಪಸ್ ಕಳಿಸ್ತೀನಿ, ನೀವ್ ಹೊರಡಿ. ನನ್ನ ಲೈಫಲ್ಲೇ ಇಂಥ ಕ್ಯಾರೆಕ್ಟರ್ನ ನಾನು ನೋಡೇ ಇಲ್ಲ ಕಣೆ. ಕಳ್ಸಿರೋ 450 ರೂಪಾಯಿಗೆ 450 ಸರಿ ಕಾಲ್ ಮಾಡಿದಾನೆ. ನಾನು ಹೇಗಾದ್ರೂ ಮಾಡಿ ಅವ್ರ ದುಡ್ಡನ್ನ ಅವ್ರಿಗೆ ಕಳಿಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ ಅಂತಾನೆ ಬರ್ತಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ.